ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ಹೃದಂಚ ವರದಂ ಹಸ್ತೇನ ಬಿಭ್ರಾಣಂ ಮೂಷಕಧ್ವಜಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿತ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂತಹ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಅಷ್ಟಮದಲ್ಲಿರುವಂತಹ ಗುರುವು ನಿಮಗೆ ಭಾಗ್ಯ ರಾಶಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಬಹಳ ಮುಖ್ಯವಾದಂಥದ್ದು ನೋಡಿ. ಹಾಗಾಗಿ ಅಷ್ಟಮದಲ್ಲಿ ಇಷ್ಟು ದಿವಸ ಕಷ್ಟ ತೊಂದರೆಯಿಂದ ಒದ್ದಾಡ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿರುವಂಥ ನಿಮಗೆ ಒಂದು ಭಾಗ್ಯಕ್ಕೆ ಗುರು, ಭಾಗ್ಯವನ್ನು ವೃದ್ಧಿ ಮಾಡುವಂತಹ ಒಂದು ಗುರು ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನ ಶುಕ್ರನ ಜೊತೆಗಿದ್ದಾನೆ. ಹಾಗಾಗಿ ದೇವಗುರು ದೈತ್ಯಗುರು ಎರಡೂ ಕೂಡ ಭಾಗ್ಯದಲ್ಲಿ ಇದು ಬಹಳ ಉತ್ತಮವಾದಂಥ ಒಂದು ಗ್ರಹಸ್ಥಿತಿ. ಹಾಗೆ ರಾಶಿಯನ್ನು ನೋಡಪಟ್ಟಂತಹ ಗುರು, ಅನಂತರದಲ್ಲಿ ಚತುರ್ಥ ರಾಶಿಯ ರಾಹು, ಪಂಚಮ ರಾಶಿಯ ಶನೇಶ್ವರನು, ಹಾಗೆ ಷಷ್ಠ ರಾಶಿಯ ಕುಜ. ರಾಶ್ಯಾಧಿಪತಿ ಷಷ್ಠದಲ್ಲಿರುವಂಥದ್ದು ಬಹಳ ಒಳ್ಳೆಯದು. ಇನ್ನು ಅಷ್ಟಮ ರಾಶಿಯಲ್ಲಿ ರವಿ ಬುಧರು. ಹಾಗಾಗಿ ರವಿ ಬುಧರು ಒಂದು ಸ್ವಲ್ಪ ಅಷ್ಟೊಂದು ಅನುಕೂಲ ಕೊಡದೇ ಇರಬಹುದು. ಇನ್ನು ಭಾಗ್ಯದಲ್ಲಿರುವಂಥ ಗುರು ಶುಕ್ರರು, ದಶಮ ಸ್ಥಾನದಲ್ಲಿ ಕೇತು. ಹೀಗೆಲ್ಲ ಒಂದು ಈ ತಿಂಗಳಲ್ಲಿ ಗ್ರಹಸ್ಥಿತಿ ಇದೆ. ನೋಡಿ, 1ನೇ ತಿಂಗಳಿಂದ 1ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಅಧಿಕ ಜ್ಯೇಷ್ಠ ಮಾಸ ಅಂತ ಹೇಳಿದೆ. ಹಾಗಾಗಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ದೇವತಾ ಅರ್ಚನೆ, ಜಪ, ಪೂಜೆ, ಅನುಷ್ಠಾನ ಇದಕ್ಕೆ ಬಹಳ ಉತ್ತಮವಾದಂಥ ಸಮಯ. ಯಾಕಂದರೆ ಎಷ್ಟೆಷ್ಟು ನೀವು ಅದನ್ನು ಮಾಡ್ತೀರೋ ಅಷ್ಟೆಷ್ಟು ಒಳ್ಳೆಯ ರೀತಿಯಾದಂಥ ಜೀವನದ ವೃದ್ಧಿ ಅವಕಾಶಗಳು ಬೆಳೀತಾ ಹೋಗ್ತದೆ. ಹಾಗೆ 4ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 12ಕ್ಕೆ ಮಹಾಪ್ರದೋಷ, 13ಕ್ಕೆ ಮಾಸ ಶಿವರಾತ್ರಿ, 15ಕ್ಕೆ ಷಡಶೀಟಿ ಪುಣ್ಯಕಾಲ ಅಂದರೆ ಮಿಥುನ ಸಂಕ್ರಾಂತಿಯು ಕೂಡ ಶುರುವಾಗ್ತದೆ. ಹಾಗೆ 16ನೇ ತಾರೀಕಿಂದ ನಿಜ ಜ್ಯೇಷ್ಠ ಮಾಸ ಅಂಥೇಳಿ ಆರಂಭ ಆಗುತ್ತೆ. ಇದು ಬಹಳ ಒಳ್ಳೆಯದಾದಂಥ ನಿಜ ಜ್ಯೇಷ್ಠ ಮಾಸ. ಇದರಲ್ಲಿ ವಿಶೇಷವಾಗಿ 16ನೇ ತಾರೀಕಿಗೆ ಚಂದ್ರದರ್ಶನ, 25ಕ್ಕೆ ಸರ್ವೇಶಾಂ ಏಕಾದಶಿ, 27 ಶನಿ ಪ್ರದೋಷ, 29 ಭೂಮಿ ಹುಣ್ಣಿಮೆ. ಅಂದರೆ 16ನೇ ತಾರೀಕು ಅನಂತರದಲ್ಲಿ ಏನೋ ಒಂದು ಗೃಹ ಪ್ರವೇಶ, ಉಪನಯನ, ಜಾಗ ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು, ಗುದಿಲಿ ಪೂಜೆ ಮಾಡಿಕೊಳ್ಳುವಂಥದ್ದು, ಹೀಗೆ ಒಳ್ಳೊಳ್ಳೆ ರೀತಿಯಾದಂಥ ಸಂಸ್ಕಾರ ಕರ್ಮಗಳು, ಒಳ್ಳೊಳ್ಳೆ ರೀತಿಯಾದಂತಹ ಪೂಜೆಗಳು, ಅವಕಾಶಗಳು ಹೀಗೆಲ್ಲದಕ್ಕೂ ಕೂಡ ಇದೆ ನಿಮಗೆ. ಹಾಗೆ ಒಟ್ಟಿನಲ್ಲಿ ಬಹಳ ಒಂದು ಶುಭವಾದಂತಹ ದಿವಸ, ಶುಭವಾದಂಥ ಅವಕಾಶಗಳು 16ನೇ ತಾರೀಕಿನ ಅನಂತರ ಇದೆ ಎಂಬುದನ್ನು ಕೂಡ ಗಮನಿಸಬಹುದು. ಹಾಗೆ ಈ ತಿಂಗಳಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ನೋಡಿ, 24ನೇ ತಾರೀಕಿಗೆ ದಶಮಿ ಚಿತ್ತ ನಕ್ಷತ್ರ ಬಹಳ ಒಳ್ಳೆಯದಾದಂಥ ಒಂದು ದಿವಸವೂ ಕೂಡ ಇದೆ. ಹಾಗೆ 26 ಶುಕ್ರವಾರ ವಿಶಾಖ ನಕ್ಷತ್ರ, ಇದು ಕೂಡ ಬಹಳ ಒಳ್ಳೆಯದಾದಂಥದ್ದು. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು, ಒಳ್ಳೆಯ ರೀತಿಯಾದಂಥ ದಿವಸಗಳು. ತ್ರಿರ್ಜ್ಯೇಷ್ಠಂ ವರ್ಜಯೇತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಅಂತಂದರೆ ಜ್ಯೇಷ್ಠ ಮಾಸ, ಜ್ಯೇಷ್ಠ ವಧು, ಜ್ಯೇಷ್ಠ ವರ, ಹೀಗೆ 3 ಜ್ಯೇಷ್ಠ ಆಗಬಾರ್ದು ಎಂಬುದನ್ನು ಹೇಳ್ತಾರೆ. ಮಿಕ್ಕಿರುವಂಥದ್ದೆಲ್ಲ ಜ್ಯೇಷ್ಠ ಮಾಸದಲ್ಲಿ ಮಾಡಬಹುದು, ಏನೂ ಕೂಡ ತೊಂದರೆ ಇಲ್ಲ ಎಂಬುದನ್ನು ಕೂಡ ಗ್ರಂಥಕರ್ತರು ಹೇಳ್ತಾರೆ. ಹಾಗೆ ಈ ಗ್ರಹಸ್ಥಿತಿಗಳ ಮೂಲಕವಾಗಿ ಏನು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಎಂಬುದನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ಈ ತಿಂಗಳಲ್ಲಿ ಒಂದು ಹಂತಕ್ಕೆ ಭಾಗ್ಯವೂ ವೃದ್ಧಿಯಾಗುವಂಥ ಹಂತ ಇದೆ. ನಿಂತು ಹೋದಂತಹ ಅನೇಕ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಹಂತ ಹಂತವಾಗಿ ಮುಂದಕ್ಕೆ ಹೋಗುತ್ತೆ. ಉದಾಹರಣೆಗೆ, ಒಂದು ದೊಡ್ಡದಾದಂತಹ ಬಿಸ್ನೆಸ್ಸನ್ನು ಶುರು ಮಾಡಿದ್ದೇನೆ, ಅದು ಮುಂದೆ ಹೋಗ್ತಾ ಇಲ್ಲ. ಅಥವಾ ಇನ್ನು ಬೇರೆ ರೀತಿಯಾದಂಥ ಒಂದು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇನೆ, ಮನೆ ಕಟ್ಟಲಿಕ್ಕೋ, ಸೈಟ್ ತೆಗೆದುಕೊಳ್ಳಿಕ್ಕೋ, ಹೀಗೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯ ಕೈ ಹಾಕಿದ್ದೇನೆ ಅಂತಂದರೆ ಅದರಲ್ಲೂ ಕೂಡ ಸ್ವಲ್ಪ ಮೂಮೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಹೆಚ್ಚಿನದಾದಂತಹ ದಾರಿ ಅವಕಾಶ ಸಿಗುವಂಥ ಹಂತ. ಇನ್ನು ನೋಡಿ, ಒಂದೊಂದೇ ಗ್ರಹಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ. ಫಸ್ಟು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋಣ. ಆರೋಗ್ಯವನ್ನು ಕೊಡುವಂತಹ ರವಿಯು ಸ್ವಲ್ಪ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಒದ್ದಾಟ ಆಗಬಹುದು. ಸ್ವಲ್ಪ ಜ್ವರ ಬರುವಂಥದ್ದು, ಇದ್ದಕ್ಕಿದ್ದಾಗ ತಲೆನೋವು ಬರುವಂಥದ್ದು, ಎಲ್ಲ ಮನಸ್ಸಲ್ಲಿ ಚೆನ್ನಾಗಿರುತ್ತೆ, ಯಾಕೋ ಒಂದು ಸ್ವಲ್ಪ ಒತ್ತಡ, ಸಮಾಧಾನ ಇಲ್ಲ ಹೇಳುವಂತಹ ಒಂದು ಮನಸ್ಥಿತಿ ಬರುವಂಥದ್ದು. ಹೀಗೆ ಒಟ್ಟಿನಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸ್ವಲ್ಪ ಕಾಳಜಿ ವಹಿಸಿ. ಅಷ್ಟಮದಲ್ಲಿರುವಂತಹ ರವಿಯು ಸ್ವಲ್ಪ ಆರೋಗ್ಯವನ್ನು, ಬಾಡಿ ಹೀಟ್ ಆಗುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಕರಳಲ್ಲಿ ತೊಂದರೆ ಬರುವಂಥದ್ದು, ಹೀಗೆ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳಲ್ಲಿ ಬಹಳ ಜಾಗೃತಿ ವಹಿಸುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ಎರಡನೇದಾಗಿ ಎರಡನೇ ಮನೆ ಅಧಿಪತಿಯಾದಂತಹ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ನಿಂತು ಹೋದಂಥ ಕೆಲಸಗಳು ಆರಂಭವಾಗಿ
ಭಾಳ ಉನ್ನತ ಮಟ್ಟಕ್ಕೆ ಹೋಗುವಂಥ ದಾರಿಯಾಗುತ್ತೆ. ಶುಕ್ರನು ಇರುವ ಮಾತ್ರದಿಂದ ಹಣಕಾಸಿಗೂ ಕೂಡ ಅನುಕೂಲ ಆಗುತ್ತೆ. ಈ ತಿಂಗಳಲ್ಲಿ ಫೈನಾನ್ಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಅದರ ಜೊತೆಯಲ್ಲಿ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಇನ್ನು ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಹೀಗೆ ಲೋಹದ ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ವೃದ್ಧಿಯೂ ಕೂಡ ಆಗುತ್ತೆ. ಹಾಗಾಗಿ ಲೋಹ ವ್ಯಾಪಾರ ಮಾಡೋರು ಕೂಡ ಸಾಕಷ್ಟು ಹಣವನ್ನು ಕೂಡ ಗಳಿಸುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ಸ್ವದೇಶ ವಿದೇಶಕ್ಕೆ ಹೋಗುವಂತಹ ಉದ್ಯೋಗ ಸಂಬಂಧವಾದಂತಹ ಅವಕಾಶಗಳು ನೋಡಿ. ಎಷ್ಟೋ ಜನಕ್ಕೆ ಹೊರದೇಶಕ್ಕೆ ಹೋಗಬೇಕು, ಅಲ್ಲಿ ಓದಬೇಕು, ಏನೋ ಒಂದು ನಾನು ಮಾಡಬೇಕು, ಅಥವಾ ಏನೋ ಒಂದು ದೊಡ್ಡ ಬಿಸ್ನೆಸ್ ಕಟ್ಟಬೇಕು ಅನ್ನುವಂಥ ಕನಸಿರುತ್ತೆ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರು ಬಹಳ ಕನಸು ಕಾಣುವಂಥ ಒಂದು ಜನ ನೀವು ಅಲ್ವಾ. ಇವಾಗಿದ್ದದ್ದು ನಾಳೆಗಿರುವುದಿಲ್ಲ, ನಾಡಿದ್ದಿರುವುದಿಲ್ಲ, ಹೀಗೆ ಬಹಳ ದೊಡ್ಡದಾದಂಥ ಕನಸು ಕಾಣುವಂಥ ಜನ. ಹಾಗಾಗಿ ಆ ಕನಸು ಸ್ವಲ್ಪ ನನಸಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿದೇಶ ಪ್ರಯಾಣ, ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು, ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರುವಂಥದ್ದು. ಯಾಕಂದರೆ ಈಗೇನಾಗಿದೆ, 2 ಜನ, 3 ಜನ, 4 ಜನ ಸಣ್ಣ ಸಣ್ಣ ಕುಟುಂಬ ಆದದ್ರಿಂದ ಎಲ್ಲ ಜನ ಸೇರುವಂಥದ್ದೇ ಭಾರಿ ಕಷ್ಟ ಆಗೋಗಿದೆ. ಹಾಗಾಗಿ ಎಲ್ಲರೂ ಒಂದು ಕಡೆಗೆ ಸೇರಿ ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳು, ಅದರ ಜೊತೆಗೆ ಒಂದು ಹಿರಿಯರ ಜೊತೆಗೆ ಕಷ್ಟ ಸುಖಗಳನ್ನು, ಅವರ ಅನುಭವಗಳನ್ನು ಕೇಳುವಂಥ ಒಂದು ಸಮಯ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ನಾವು ಹೇಳ್ತೇವೆ ಅಂತಂದರೂ ಕೇಳುವಂತಹ ಜನವೇ ಕಡಿಮೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಹಿರಿಯರು ದೊಡ್ಡವರು ಮಾರ್ಗದರ್ಶನ ಮಾಡಬೇಕು, ಹಿರಿಯರು ಏನೋ ಒಂದು 4 ಮಾತು ಹೇಳಬೇಕು ಅಂದ್ಕೊಳ್ತಾರೆ, ಆದರೆ ಅದಕ್ಕೆ ಯಾರು ಕಿವಿ ಕೊಡುವಂತಹ ಜನವೇ ಇಲ್ಲ. ಹಾಗೆ ಅಂತಹ ಪರಿಸ್ಥಿತಿ ಇದ್ದರೂ ಕೂಡ ಈ ಒಂದು ಗ್ರಹಸ್ಥಿತಿ ಇದ್ದಾಗ ನೋಡಿ, ಗುರು ಉಚ್ಚ ರಾಶಿಯಲ್ಲಿದ್ದಾನೆ. ಹಾಗಾಗಿ ಧಾರ್ಮಿಕವಾದಂತಹ ಪಾಠ ಪ್ರವಚನ ಮಾಡುವಂಥ ವ್ಯಕ್ತಿಗಳು, ಇನ್ನೊಂದರ ಜೊತೆಯಲ್ಲಿ ಹೆಚ್ಚಿನದಾದಂತಹ ವೈಜ್ಞಾನಿಕವಾದಂಥ ಸಂಶೋಧನೆ ಮಾಡುವಂಥ ವ್ಯಕ್ತಿಗಳು, ಅದರ ಜೊತೆಗೆ ಟೀಚಿಂಗ್ ಪ್ರೊಫೆಷನ್ ಇರುವಂಥ ವ್ಯಕ್ತಿಗಳು, ಮತ್ತು ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಗೌರವ, ಸನ್ಮಾನ, ಅವಕಾಶಗಳು ಎಲ್ಲವೂ ಕೂಡ ನೀವಿದ್ದಲ್ಲಿ ಬರುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಕೆಲಸವನ್ನು ಅರಸಿ ನಾವು ಹುಡುಕ್ತೇವೆ, ಆದರೆ ಈ ತಿಂಗಳಲ್ಲಿ ಕೆಲಸ ಆಡುವಂಥದ್ದು ನಿಮ್ಮ ಅರಸಿ ಬರುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಶುಕ್ರನ ಜೊತೆಗಿದ್ದಾನೆ. ಕಲೆ, ಸಾಹಿತ್ಯ, ಸಂಗೀತದಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಎಲ್ಲೋ ಒಂದು ಕಡೆಗೆ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಥವಾ ಸಿನಿಮಾ ರಂಗದಲ್ಲಿದ್ದರೆ ಅಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ, ಏನೋ ಒಂದು ಸಮಾಧಾನ. ರಾಜಕೀಯ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಹೇಳಬೇಕು, ನಿಮ್ಮಲ್ಲಿರುವಂತಹ ಚಾಕಚಕ್ಯತೆ, ನಿಮ್ಮಲ್ಲಿರುವಂಥ ಧೈರ್ಯ, ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಇನ್ನೂ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುತ್ತೆ. ಆದಷ್ಟು ಧರ್ಮ ರಕ್ಷಣೆ ಮಾಡುವಂಥದ್ದು, ಧರ್ಮ ಮಾರ್ಗದಲ್ಲಿ ತೊಡಗುವಂತಹದ್ದು, ಧರ್ಮದ ಮೂಲಕವಾಗಿ ಹೋಗುವಂಥ ಅವಕಾಶಗಳು ಜಾಸ್ತಿಯಾಗಿ ಬರುತ್ತೆ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಯಾಕಂದರೆ ನಾವು ಮಾಡ್ತಾ ಇರ್ತೇವೆ ಧರ್ಮ ರಕ್ಷಣೆ ಮಾಡಬೇಕು ಅಂಥೇಳಿ, ಆದರೆ ಅಧರ್ಮ ಹೇಳುವಂಥ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾವಾಗ ಅಧರ್ಮವು ಜಾಸ್ತಿ ಆಗುತ್ತೋ ಆವಾಗ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತನೇ ಬರ್ತಾನೆ, ಯಾವುದೋ ಒಂದು ಸ್ವರೂಪದಿಂದ ಬರ್ತಾನೆ. ಮನುಷ್ಯರು ಸ್ವರೂಪದಿಂದ ಬರಬಹುದು, ಅಥವಾ ಬೇರೆ ರೀತಿಯಾದಂಥ ಅವಕಾಶ ರೀತಿಯಲ್ಲಿ ಬರಬಹುದು ಭಗವಂತ. ಒಟ್ಟಿನಲ್ಲಿ ಭಗವಂತ ಬಂದೇ ಬರ್ತಾನೆ. ಎಷ್ಟೋ ಸಲ ನಾವು ಜೀವನದಲ್ಲಿ ಕಷ್ಟಗಳಿದ್ದಾಗ ಭಗವಂತ ಅಂತೇಳಿ ಕರೆದಾಗ, ಕೂಗಿದಾಗ ಭಗವಂತನೆಲ್ಲೋ ಒಂದು ಕಡೆ ನಮ್ಮ ಬಂದು ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ಜೀವನದಲ್ಲಿ ಆ ಪರಿಸ್ಥಿತಿ ಅಥವಾ ಅಂತಹ ಒಂದು ಅವಕಾಶಗಳನ್ನು ಗುರು ನಿಮಗೆ ನೀಡ್ತಾನೆ. ನಿಮಗೇನೋ ಒಂದು ಹಣಕಾಸು ನಾಳೆ ಕಟ್ಟಬೇಕು, ನಾಳೆ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಹೊಂದಾಣಿಕೆಯೂ ಕೂಡ ಬರುತ್ತೆ. ಹಾಗೆ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಏನೋ ಒಂದು ಸ್ವಲ್ಪ ಕಾನೂನಿನ ತೊಡಕುಗಳು ನೋಡಿ. ರವಿ ಬುಧರು ಒಟ್ಟಿಗೆ ಇದ್ದಾರೆ ಅಷ್ಟಮದಲ್ಲಿ, ಏನೋ ಒಂದು ಸ್ವಲ್ಪ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀವು ಮಾಡುವಂಥ ವ್ಯವಸ್ಥೆಗಳು ಸರಿ ಇಲ್ಲ, ಪೋಷಕರು ಏನೋ ಒಂದು ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು, ಹೀಗೆ ದೊಡ್ಡದಾದಂಥ ಸಂಸ್ಥೆ ನಡೆಸ್ತಾ ಇದ್ದಾಗ ಎಲ್ಲರಿಗೂ ಕೂಡ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲವೂ ಕೂಡ ಸರಿಯಾಗಿ ನಾನು ಮಾಡ್ತೇನೆ ಹೇಳಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಯಾರೂ ಕೂಡ ಸರ್ವಜ್ಞರು ಜಗತ್ತಿನಲ್ಲ. ಹಾಗಾಗಿ ಅಂತಹ ಸಣ್ಣ ಪುಟ್ಟ ತೊಡಕುಗಳು ಸ್ಕೂಲಲ್ಲಿ ಕಾಲೇಜಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಟ್ಯೂಷನ್ ಹೇಳ್ತಾ ಇರುವಂಥವ್ರು, ಇವರು ದುಡ್ಡು ತಗೊಂಡಿದ್ದಾರೆ, ಟ್ಯೂಷನ್ ಹೇಳ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ, ಹೀಗೆ ಏನೇನೋ ಒಂಥರ ಕಸಿಬಿಸಿ ವಾತಾವರಣಗಳು. ಹಾಗಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಪಾಲಕರು ಇಂತಹ ವಿಷಯದಲ್ಲಿ ಸ್ವಲ್ಪ ತೊಳಲಾಟಗಳು ಕಾಣುವಂಥ ಸಾಧ್ಯತೆಗಳು. ಅದರ ಜೊತೆಗೆ ಭೂಮಿ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕಾಣಬಹುದು ಈ ತಿಂಗಳಲ್ಲಿ. ನೋಡಿ, ಎಷ್ಟೋ ಸಲ ಭೂಮಿಯನ್ನು ತೆಗೆದುಕೊಳ್ಳಬೇಕು, ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂದಿದ್ರೆ ಅವಕಾಶವೇ ಇಲ್ಲ. ಏನೋ ತೊಂದರೆ, ಏನೋ ಬ್ಯಾಂಕ್ ಲೋನ್ ಆಗಲ್ಲ, ಹೀಗೆ 10 ಒದ್ದಾಟ ತೊಂದರೆಗಳಿರುತ್ತೆ. ಆದರೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅನುಕೂಲಗಳಾಗ್ತದೆ. ತನ್ಮೂಲಕವಾಗಿ ಭೂಮಿಯ ವ್ಯವಹಾರದಲ್ಲೂ ಕೂಡ ಅನುಕೂಲತೆಗಳಾಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಚತುರ್ಥದ ರಾಹು ಚತುರ್ಥದಲ್ಲಿದ್ದರೆ ಧೈರ್ಯವು ಜಾಸ್ತಿ ಆಗುತ್ತೆ. ಬಾಹುಬಲ ಅಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಜಾಸ್ತಿ ಆಗುತ್ತೆ, ಮನಸ್ಸಿನ ಸಾಮರ್ಥ್ಯಗಳು ಜಾಸ್ತಿ ಆಗುತ್ತೆ. ಮುಂದೆ ಹೋಗಬೇಕು, ಏನೋ ಒಂದು ಕೆಲಸ ಮಾಡಬೇಕು, ನಾನು ಇದನ್ನು ಸಾಧಿಸ್ತೇನೆ ಹೇಳುವಂತಹ ಬಹಳ ಮುಖ್ಯವಾದಂಥ ಅನುಕೂಲತೆಗಳು ನಿಮಗೆ ಜಾಸ್ತಿ ಆಗುತ್ತೆ.
ಹಾಗೆ ಗುರು ಶುಕ್ರರ ದೃಷ್ಟಿ, ಗುರು ಶುಕ್ರರ ಯೋಗ ಹೇಳುವಂಥದ್ದು ಹಣಕಾಸಿನಲ್ಲೂ ಸ್ವಲ್ಪ ವ್ಯವಸ್ಥೆ ವೃದ್ಧಿ, ಅದರ ಜೊತೆಗೆ ಭಾಗ್ಯವೂ ಕೂಡ ವೃದ್ಧಿಯಾಗುವಂಥ ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಒಂದು 4-5 ವಿಷಯದಲ್ಲಿ ಜಾಗ್ರತೆ. ಮೊದಲೇ ಹೇಳಿದಾಗ ಆರೋಗ್ಯದ ವ್ಯವಸ್ಥೆ, ಎರಡನೇದಾಗಿ ನೀವು ಫೈನಾನ್ಸ್ ಮಾಡ್ತಾ ಸ್ವಲ್ಪ ಸಹಿಗೆ ಹಾಕುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು, ಮೂರನೇದಾಗಿ ಎಷ್ಟೇ ಏನೇ ಅಂತಂದ್ರೂ ಕೂಡ ನಿಮ್ಮ ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಹಾಗೆ 4ನೇ ನಿಮ್ಮ ಸಮಯವೂ ಬಹಳ ಅತ್ಯಮೂಲ್ಯವಾದಂಥದ್ದು. ಹಾಗಾಗಿ ಸಮಯಕ್ಕೆ ಬಹಳ ಮಹತ್ವ ಕೊಡ್ತಾ ಇರ್ತೀರಿ ನೀವು, ಆದರೂ ಕೂಡ ಇನ್ನೂ ಜಾಸ್ತಿ ಮಹತ್ವ, ಇನ್ನೂ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ. 5ನೇದಾಗಿ ಏನೋ ಸ್ವಲ್ಪ ನೀರಿಂದ ಸಮಸ್ಯೆಗಳು ಅಥವಾ ನೀರಿಂದ ಕಿರಿಕಿರಿಗಳು, ಆಹಾರದಲ್ಲೇನೋ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆಹಾರದ ವಿಷಯದಲ್ಲಿ ಈ ತಿಂಗಳಲ್ಲಿ ಹೋಗಿ ಸಿಕ್ಕಿದ್ದನ್ನು ತಿನ್ನುವಂಥದ್ದು, ಏನೋ ಒಂದು ಊಟ ತಿಂಡಿ ಮಾಡುವಂಥದ್ದಲ್ಲ, ಸ್ವಚ್ಛವಾಗಿ ಸರಿಯಾದಂಥ ವ್ಯವಸ್ಥೆ ಇರುವಂಥದ್ದನ್ನು ಊಟ ತಿಂಡಿ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಅದಕ್ಕೆ ಆ ಮೆಟೀರಿಯಲ್ ಏನು ಹಾಕಿದ್ದಾರೋ, ಏನೇನಿಂದ ತಯಾರಿ ಮಾಡಿದ್ದಾರೋ ಏನೂ ಗೊತ್ತಿರಲ್ಲ, ಹೋಗಿ ಸಿಕ್ಕದಲ್ಲಿ ಊಟ ತಿಂಡಿ ಮಾಡುವಂಥದ್ದು. ಹಾಗೆ ಮಾಡಬಾರದು. ಆದಷ್ಟು ಶುಚಿತ್ವ ಇರಬೇಕು. ಅಟ್ಲೀಸ್ಟು ಅದಕ್ಕೆ ಏನೇನು ವ್ಯವಸ್ಥೆ ಇದೆ, ಏನೇನು ಹಾಕಿದ್ದಾರೆ, ಎಲ್ಲಿ ತಯಾರಿ ಆಗುತ್ತೆ ಹೇಳೋದನ್ನಾದರೂ ಕೂಡ ನೋಡ್ಕೊಳ್ಬೇಕು. ಹಾಗಾಗಿ ಆಹಾರದಲ್ಲಿ ಶುಚಿತ್ವ, ಮನಸ್ಸಿನಲ್ಲಿ ಶುಚಿತ್ವ, ನಮ್ಮ ಗುರಿಯ ಬಗ್ಗೆ ಸದಾಕಾಲ ಚಿಂತನೆ, ಇದಿಷ್ಟನ್ನು ಈ ತಿಂಗಳಲ್ಲಿ ಜಾಸ್ತಿ ಪ್ರಯತ್ನ ಮಾಡ್ತಾ ಬನ್ನಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 15ನೇ ತಾರೀಕಿನವರೆಗೂ ಕೂಡ ಅಧಿಕ ಜ್ಯೇಷ್ಠ ಮಾಸ ಇದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಭಗವದ್ಗೀತೆಯ ಒಂದು ಶ್ಲೋಕ ಅಥವಾ ಒಂದು ಅಧ್ಯಾಯ, ನಿಮ್ಗೆ ಅಧ್ಯಾಯ ಭಗವದ್ಗೀತೆಯನ್ನು ಓದಲಿಕ್ಕಾದರೆ ಬಹಳ ಸಂತೋಷ. ಅದಾಗಲಿಲ್ವೋ ಒಂದು ಶ್ಲೋಕವನ್ನಾದರೂ ಕೂಡ ಪಠನೆ ಮಾಡಿ ನೋಡಿ. 15 ದಿವಸಕ್ಕೆ 15 ಶ್ಲೋಕ ಪಠನೆ ಮಾಡ್ತೀರಿ ಅಲ್ವಾ. ಹಾಗೆ ಮನುಷ್ಯನಿಗೆ ಆ ಸಂಕಲ್ಪ ಹೇಳೋದು ಒಂದಾಗಿ ಬರ್ತಾ ಇರಬೇಕು. ಆ ಸಂಕಲ್ಪ ಒಂದಾಗಿ ಬಂದರೆ ಅನುಕೂಲ ಆಗ್ತದೆ, ಬಿಟ್ಟರೆ ಏನೇನು ಅನುಕೂಲ ಆಗೋದಿಲ್ಲ. ಹಾಗೆ ಇನ್ನು ಅನುರಾಧ ನಕ್ಷತ್ರದವರು ನೋಡಿ, ಇಂತಹ ಅಧಿಕ ಮಾಸ ಸಿಗುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಅದನ್ನು ನಿಮಗೆ ಸಿಕ್ಕಿದೆ. ಹಾಗಾಗಿ ನೀವೇನಂತಂದರೆ ಈ ಸಮಯದಲ್ಲಿ ನಿಮಗೆ ಕಷ್ಟವೋ ನಷ್ಟವೋ ಗೊತ್ತಿಲ್ಲ, ಒಂದು ಹಂತಕ್ಕೆ ಈ ಸಮಯದಲ್ಲಿ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡುವಂಥದ್ದು. 1 ದಿವಸ 1 ಮುಷ್ಟಿ ಅಕ್ಕಿ ತೆಗೆದಿಟ್ಟೆ, 2 ದಿವಸ 2 ಮುಷ್ಟಿ ಅಕ್ಕಿ ತೆಗೆದಿಟ್ಟೆ, ಹೀಗೆ 15 ದಿವಸಕ್ಕೆ 15 ಮುಷ್ಟಿ ಅಕ್ಕಿ ಆಗ್ತದೆ. ಅದನ್ನು ತೆಗೆದು ದಾನ ಮಾಡುವಂಥ ಪ್ರಯತ್ನ ಹೇಳುವಂಥ ಸುಲಭವಾದಂಥದ್ದು. ನಿಮ್ಮ ಕೈಲಿ ಏನಾಗುತ್ತೋ, ಜಾಸ್ತಿ ಶಕ್ತಿ ಇದ್ದರೆ ಅದನ್ನೇ ಮಾಡಿ, ಬೇಡ ಅಂತೇನಿಲ್ಲ. ಅನ್ನದಾನ ಮಾಡುವಂತಹ ಜಾಗಕ್ಕೆ ನಿಮ್ಮ ಕೈಲಾದಂತಹ ಒಂದು ರೀತಿಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕೊಡುವಂಥದ್ದು, ಅದಕ್ಕೆ ಅನ್ನದಾನಕ್ಕೆ ಸಹಾಯ ಸಹಕಾರ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಅದರಿಂದ ಅನುಕೂಲ ಆಗ್ತದೆ. ಇನ್ನು ಜ್ಯೇಷ್ಠ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗೋ ಸೇವೆಯನ್ನು ಮಾಡಿ. ಅಂದರೆ ಎಷ್ಟೆಷ್ಟು ಗೋ ಸೇವೆ ಮಾಡ್ತೀರೋ ಅಷ್ಟು ಗೋವಿಂದ ಬಹಳ ಅನುಕೂಲ. ಯಾಕಂದರೆ ಗಾವೋ ಮೇ ಮಾತರಸ್ಸಂತು ಪಿತರಸ್ಸಂತು ಗೋವೃಷಃ ಗ್ರಾಸಪುಷ್ಟಿ ಮಜಾದತ್ತಂ ಪ್ರತಿಗೃಹಂತು ಮಾತರಃ. ಆ ಗೋದೇವಿಗೆ ಗೌರವ ಮರ್ಯಾದೆಯನ್ನು ಕೊಡ್ತಾ ಅದರ ಸೇವೆಯನ್ನು ಮಾಡ್ತಾ, ಅದರ ಉಸಿರು ನಮಗೆ ಪ್ರಾಣದಕ್ಕಿಂತ ಹೆಚ್ಚು. ಯಾಕಂದರೆ ನಮಗೆ ಹಾಲು ಕೊಟ್ಟು ಎಲ್ಲ ರೀತಿಯಾಗೂ ಕೂಡ ಸಾಕುವಂತಹದ್ದು ಗೋ ಹೇಳುವಂಥದ್ದು. ಹಾಗಾಗಂತಹ ಗೋಮಾತೆ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಯಾರು ಲೈಕ್ ಮಾಡಿಲ್ಲ ಅಂಥವ್ರು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ವ್ಯಕ್ತಿಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನು ಕೂಡ ನಿಮಗೆ ಬರುತ್ತೆ. ಹಾಗೆ ಭಗವಂತನ ಅನುಗ್ರಹ ಶುಭವಾಗಲಿ, ಮಂಗಲವಾಗಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.